ನೋಡಿ, ಜೀವನದಲ್ಲಿ ಅತ್ಯಂತ ಸಂಭ್ರಮದಿಂದ ಮಾಡತಕ್ಕಂಥ ಒಂದು ಶುಭ ಕಾರ್ಯ ಏನಿದೆ ಅಂದರೆ ಅದು ವಿವಾಹ. ವಿವಾಹ ಅಂದರೆ ಬಹಳ ಸಂಭ್ರಮದಿಂದ ಎಷ್ಟೋ ದುಡ್ಡು ಖರ್ಚು ಮಾಡಿ ಮದುವೆ ಮಾಡ್ಕೊಳ್ತಾರೆ, ವಿವಾಹ ಮಾಡ್ಕೊಳ್ತಾರೆ. ಅದೇ ವಿಶೇಷ. ಅದೇ ರೀತಿ ನಮ್ಮ ಪರಮೇಶ್ವರ, ಈಶ್ವರ ಮತ್ತು ಪಾರ್ವತಿ ಇವರಿಗೆ ಮದುವೆ ನಿಶ್ಚಯ ಆಗುತ್ತೆ. ದೇವರಿಗೆ ವಿವಾಹ ಅಂತಂದರೆ ಎಷ್ಟು ಸಂಭ್ರಮ ಇರಬಹುದು, ಎಷ್ಟು ವಿಶೇಷ ಇರಬಹುದು, ಇದನ್ನು ನಾವು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಷ್ಟು ಒಂದು ದೊಡ್ಡ ಸಂಭ್ರಮ. ಆಗ ಈ ವಿವಾಹವನ್ನು ನೋಡೋದಕ್ಕೆ ಅಂತ ಕೈಲಾಸ ಪರ್ವತದಲ್ಲಿ ವಿವಾಹ ನಡೀತಾ ಇದೆ. ಪರಮೇಶ್ವರನಿಗೂ ಪಾರ್ವತಿಗೂ ನಾವೆಲ್ಲರೂ ಹೋಗೋಣ ಅಂತಂದ್ಬಿಟ್ಟು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳು ಎಲ್ಲರೂ ಪ್ರತಿಯೊಬ್ಬರು ಕೈಲಾಸ ಪರ್ವತ ಬಂದ್ಬಿಡ್ತಾರೆ. ಆವಾಗ ನಾವೇನು ಹೇಳ್ತೀವಿ ಒಂಥರ ಬ್ಯಾಲೆನ್ಸ್ ತಪ್ಪುತ್ತೆ ಅಂತಲ್ಲ, ಹಾಗೆ ಭೂಮಿ ಅಲ್ಲಾಡಕ್ಕೆ ಶುರುವಾಗುತ್ತೆ. ಏನಪ್ಪ ಯಾಕೆ ಅಂತಂದರೆ ಎಲ್ಲ ಒಟ್ಟಿಗೆ ಒಂದು ಕಡೆ ಸೇರಿಬಿಡ್ತಾರೆ. ಅವಾಗ ಏನು ಮಾಡೋದು, ಇದಕ್ಕೊಂದು ಉಪಾಯ ಮಾಡಬೇಕಲ್ಲ ಅಂಥೇಳಿ ಪರಮೇಶ್ವರ ಅಂದರೆ ಈಶ್ವರ ಆಯಿತು ಇದಕ್ಕೊಂದು ಉಪಾಯ ಕಂಡುಹಿಡಿಯೋಣ ಅಂತ ಒಂದು ಆಲೋಚನೆ ಮಾಡ್ತಾರೆ. ಆಗ ಅಗಸ್ತ್ಯ ಮಹರ್ಷಿಗಳು ಅಂತ ಒಬ್ಬರು ಇರ್ತಾರೆ. ನೀವು ಕೇಳಿರ್ತೀರ, ಎಷ್ಟೋ ಜನ ಋಷಿಗಳಿದ್ದಾರೆ, ಅದರೊಳಗೆ ಅಗಸ್ತ್ಯ ಮಹೇಶ್ವರಿಗಳು ಅನ್ನೋರು ಬಹಳ ಪ್ರಮುಖರು. ದಯವಿಟ್ಟು ಗಲಾಟೆ ಮಾಡಬೇಡಿ. ಅಗಸ್ತ್ಯ ಮಹರ್ಷಿಗಳು ಪರಮೇಶ್ವರನ ಮಹಾಭಕ್ತರು. ಅವರು ಎಲ್ಲ ದೇವತೆಗಳಿಗೂ ಸಮಾನ, ಅಷ್ಟು ಅವರಿಗೆ ಶಕ್ತಿ ಇರುತ್ತೆ ಅನ್ನೋದು ಪರಮೇಶ್ವರನಿಗೆ ಗೊತ್ತು. ಅದಕ್ಕೆ ಅವರೇನು ಹೇಳ್ತಾರೆ, ನೋಡಪ್ಪ ಅಗಸ್ತ್ಯ ಮಹರ್ಷಿನ ಕರೀತಾರೆ, ಈ ಥರ ಎಲ್ಲರೂ ಈ ಕೈಲಾಸ ಪರ್ವತಕ್ಕೆ ಬಂದುಬಿಟ್ರೆ ಭೂಮಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀನೊಂದು ಕೆಲಸ ಮಾಡು, ನೀನು ಹೋಗಿ ಕೈಲಾಸ ಪರ್ವತ ಇರ್ತಕ್ಕಂಥದ್ದು ಉತ್ತರ ಭಾಗದಲ್ಲಿ, ನೀನು ದಕ್ಷಿಣ ಭಾಗ ಹೊರಟು ಹೋಗು. ಆವಾಗ ಈ ಭಾರ ಆ ಭಾರ ಸಮತೋಲನ ಆಗುತ್ತೆ ಅಂತ ಹೇಳಿ ಅವನಿಗೆ ಆಜ್ಞೆ ಮಾಡ್ತಾರೆ. ಅಗಸ್ತ್ಯರು ಮಹಾ ತಪಸ್ವಿಗಳು, ಶಿವನ ಮಹಾಭಕ್ತರು. ಅವರೇನು ಮಾಡ್ತಾರೆ, ಸ್ವಾಮಿಯ ಆಜ್ಞೆಯನ್ನು ಪಾಲಿಸಲೇಬೇಕು. ಆಯಿತು ಮಹಾಸ್ವಾಮಿ, ನಾನು ದಕ್ಷಿಣ ದೇಶಕ್ಕೆ ಕೊಟ್ಟೋಗ್ತೇನೆ, ಆದರೆ ನನಗೆ ಈ ಶಿವಪಾರ್ವತಿ ಕಲ್ಯಾಣವನ್ನು ನೋಡೋ ಒಂದು ಲಭ್ಯ ಇರೋಲ್ಲ ಅಂತ ಒಂದು ಮನಸ್ಸಿಗೆ ಆಲೋಚನೆ ಬರ್ತಾ ಇದೆ. ನಾನು ಏನು ಮಾಡಲಿ? ಹೌದಾ, ನೀನು ಯೋಚನೆ ಮಾಡಿದ್ರ ದಕ್ಷಿಣ ಭಾರತದಲ್ಲಿ ವಿಂಧ್ಯ ಪರ್ವತ ಅಂತ ಮಧ್ಯದಲ್ಲಿದೆ. ಅದಕ್ಕಿಂತ ದಕ್ಷಿಣ ಭಾರತದಲ್ಲಿ ನೀನು
ನೆಲೆಸಿದ ಮೇಲೆ ಅಲ್ಲಿ ಪ್ರತಿದಿನವೂ ದೇವರ ವಿವಾಹ ಮಹೋತ್ಸವ ನಡೆಯುವಂತೆ ನಾನು ಏರ್ಪಾಡು ಮಾಡ್ತೇನೆ. ಹೇಗೆ ಅಂತಂದರೆ, ದಕ್ಷಿಣ ಭಾರತದಲ್ಲಿ ಎಷ್ಟೊಂದು ಈಶ್ವರ ದೇವಸ್ಥಾನ ಇದೆ, ಶಿವ ದೇವಾಲಯಗಳಿದೆ. ಅಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ವಿವಾಹ ನಡೀಬೇಕು, ಗಿರಿಜಾ ಕಲ್ಯಾಣೋತ್ಸವ ನಡೀಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಅದರಂತೆ ಈ ದಕ್ಷಿಣ ದೇಶದಲ್ಲಿ ಪ್ರತಿಯೊಂದು ಶಿವ ದೇವಾಲಯದಲ್ಲಿ ಅದೇ ರೀತಿ ಅವರು ಹೇಳ್ತಾರೆ, ಶಿವ ದೇವಾಲಯದಿಂದ ವಿಷ್ಣು ದೇವಾಲಯದಲ್ಲಾಗಲಿ ಬೇರೆ ಯಾವುದೇ ದೇವಾಲಯದಲ್ಲೂ ಕಲ್ಯಾಣ ಮಹೋತ್ಸವ ನಡೆಯುವಂತೆ ನಾನು ಆಗ್ರಹ ಮಾಡ್ತೇನೆ. ಅದರಂತೆ ನೀನು ಎಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಆಗಲಿ, ಶ್ರೀನಿವಾಸ ಕಲ್ಯಾಣೋತ್ಸವ ಆಗಲಿ, ಯಾವುದೇ ಕಲ್ಯಾಣೋತ್ಸವಗಳು ನೀನು ಅದನ್ನು ನೋಡಬಹುದು ಅಂತ ಹೇಳಿದಾಗ ಅಗತ್ಯ ಮಹರ್ಷಿಗಳು ದಕ್ಷಿಣ ದೇಶಕ್ಕೆ ಬಂದ್ಬಿಡ್ತಾರೆ. ಬಂದಾಗ ಅವರಿಗೆ ಇದು ಮನವರಿಕೆ ಆಗುತ್ತೆ. ದಕ್ಷಿಣ ಭಾರತದಲ್ಲಿ ಎಷ್ಟು ದೇವಸ್ಥಾನಗಳಿದೆಯೋ ಎಲ್ಲ ಕಡೆ ಒಂದಲ್ಲ ಒಂದು ದಿನ ಕಲ್ಯಾಣೋತ್ಸವ ನಡೆಯುತ್ತೆ. ಶಿವ ದೇವಸ್ಥಾನ ಆಗಿರ್ಬೋದು, ವಿಷ್ಣು ದೇವಸ್ಥಾನ ಆಗಿರ್ಬೋದು, ಯಾವುದೇ ದೇವಸ್ಥಾನ ಆಗಿದ್ದರೆ ಕಲ್ಯಾಣ ಮಹೋತ್ಸವ ನಡೀತಾನೆ ಇರುತ್ತೆ. ನಿಮಗೆಲ್ಲ ತಿಳಿದಿರೋ ಹಾಗೆ ತಿರುಪತಿ ಕ್ಷೇತ್ರದಲ್ಲಿ ಪ್ರತಿದಿನವೂ ಕಲ್ಯಾಣೋತ್ಸವ ನಡೆಯುತ್ತೆ. ಹೀಗೆ ಅನೇಕ ದೇವಸ್ಥಾನಗಳಲ್ಲಿ ಈ ಕಲ್ಯಾಣ ಮಹೋತ್ಸವ ನಡೆಯುತ್ತೆ. ಆದರೆ ಕೆಲವು ದೇವಸ್ಥಾನಗಳಲ್ಲಿ ವರ್ಷಕ್ಕೊಮ್ಮೆ ನಡೆಯುತ್ತೆ, ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಯಾವಾಗಲೂ ಒಮ್ಮೆ ನಡೆಯುತ್ತೆ. ಅಂತೂ ನಡೀತಾ ಇದೆ. ಆ ಜಾಗದಲ್ಲಿ ಅಗಸ್ತ್ಯ ಮಹರ್ಷಿಗಳು ಇರ್ತಾರೆ. ಇವಾಗ ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ರೆ ಅಗಸ್ತ್ಯ ಮಹರ್ಷಿಗಳು ಈ ಗಿರಿಜಾ ಕಲ್ಯಾಣೋತ್ಸವವನ್ನು ನೋಡ್ತಾ ಇದ್ದಾರೆ ಅಂತ ಒಂದು ಭಾವನೆ. ಹೀಗೆ ಗಿರಿಜಾ ಕಲ್ಯಾಣೋತ್ಸವ ಪ್ರಾರಂಭವಾಯಿತು. ಗಿರಿಜಾ ಕಲ್ಯಾಣೋತ್ಸವ ಆದಮೇಲೆ ಮಾರನೇ ದಿವಸ ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಅದು ದೇವರಿಗೆ ಅಕ್ಷತೆ ಮತ್ತು ಅರಳು ಮೂಲಕ ರಾಜ ಅಂತ ಹೇಳೋದಕ್ಕೆ ಮೂಲಕ ನಾವು ಅರ್ಚನೆ ಮಾಡಿದ್ದೇವೆ. ಮತ್ತು ಯಾವುದೇ ವಿವಾಹ ಸಮಯದಲ್ಲಿ, ಯಾವುದೇ ಶುಭ ಕಾರ್ಯದಲ್ಲಿ, ಮದುವೆ ಆದಮೇಲೆ ಏನು ಕೆಲಸ ನಡೆಯುತ್ತೆ ಹೇಳಿ ಅಂದರೆ, ದೇವರಿಗೆ ಮನುಷ್ಯರಿಗೂ ಅಷ್ಟೇ ಮುಯಿ ಹಾಕ್ತಾರೆ. ಮುಯಿ ಹಾಕಬೇಕು. ಈಗ ದೇವರಿಗೆ ಮುಯಿ ಹಾಕೋದು ಅಂದರೆ ಓದಿಸೋದು ಅಂತ, ಸಮರ್ಪಣೆ ಮಾಡೋದು. ದೇವರಿಗೆ ಮುಯಿ ಹಾಕಬೇಕು. ಈ ಸಮಯ ಬಂದಿದೆ. ಆದ್ದರಿಂದ ಮುಯಿ ಹಾಕೋದಕ್ಕೆ ಎಲ್ಲರೂ ಬಂದು ಇಲ್ಲಿ ಮುಯಿ ಹಾಕೋಕೆ ಆಗೋದಿಲ್ಲ. ನಾವು ಒಂದು ತಟ್ಟೆ ಕಳಿಸ್ತೀವಿ. ನಿಮಗೆ ಹಿಡಿದೇ ಇರೋ ನೋಟ್ ಹಾಕ್ಬೇಡಿ, ದಯವಿಟ್ಟು 500 ರೂಪಾಯಿ ನೋಟು, 1000 ರೂಪಾಯಿ ನೋಟು ಹಿಡಿದೇ ಇರೋ ಹಳೆ ನೋಟ್ ಹಾಕ್ಬೇಡಿ. ಹೊಸ ನೋಟ್ ಏನಾದರೂ ಇದ್ರೆ ಹಾಕಿ, ಇಲ್ಲಾಂದರೆ ಕಾಯಿನ್ ಹಾಕಿ, ಪರವಾಗಿಲ್ಲ. ಅದರೊಳಗೆ 50 ಪೈಸಾ 25 ಪೈಸಾ ಹಾಕ್ಬೇಡಿ. ದಯವಿಟ್ಟು ನಿಮ್ಮ ಯಥಾರ್ಥ ಶಕ್ತಿ ಮುಯಿ ಹಾಕಿದ್ರೆ ಅದು ದೇವರಿಗೆ ಸಮರ್ಪಣೆ ಆಗುತ್ತೆ. ಅದು ಬೇರೆ ಎಲ್ಲೂ ಹೋಗೋದಿಲ್ಲ. ದೇವತಾ ಕಾರ್ಯಗಳಿಗೆ ನಮ್ಮ ರಾಜ ದೀಕ್ಷಿತರು, ನರಸಿಂಹಮೂರ್ತಿ ದೀಕ್ಷಿತರು ಉಪಯೋಗಿಸ್ಕೊತಾರೆ. ಇದು ಮುಯಿ ಹಾಕುವ ಸಮಯ. ಮುಯಿ ದಯವಿಟ್ಟು ಎಲ್ಲರೂ ಹಾಕಬೇಕು. ಈ ತಟ್ಟೆ ತಗೊಂಡು ಬರ್ತಾರೆ ನಿಮ್ಮ ಹತ್ರ, ಎಷ್ಟು ನಿಮ್ಮ ಅನುಕೂಲ ಇದ್ದಷ್ಟು ಮುಯಿ ಹಾಕಿ. ಎರಡನೇದಾಗಿ ತಗೊಳ್ಳಿ. ಎರಡನೇದಾಗಿ ಈ ದೇವತಾ ಕಾರ್ಯಗಳು ಹೇಗೆ ನಡೀಬೇಕು, ಹೇಗೆ ನಡೆಯುತ್ತೆ, ಇಲ್ಲಿ ಹೇಗೆ ನಡೆದಿದೆ ಅನ್ನೋದ್ರ ಬಗ್ಗೆ ಪ್ರಭಾಕರ ದೀಕ್ಷಿತರು ಹಾಗೂ ಭರತ್ ದೀಕ್ಷಿತರು ಹೇಳಿದ್ದಾರೆ. ಪ್ರಭಾಕರ ದೀಕ್ಷಿತರು ನಾನು ಅಣ್ತಮ್ಮರು. ನಾವು ಯಾರು ಅಂತ ಅನ್ನೋದು ನಿಮಗೆ ಪರಿಚಯ ಮಾಡಬೇಕಾಗುತ್ತೆ. ಕಾಡುಬಡಿ ಶಂಕರ ದೀಕ್ಷಿತರ ಮೊಮ್ಮಕ್ಕಳು ನಾವು. ಮೊದಲನೇ
ಕಲ್ಯಾಣ ಮಹೋತ್ಸವ ಇನ್ನೇನು ಮುಗಿತಾ ಇದೆ. ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಆದಮೇಲೆ ಪ್ರಸಾದಗಳು, ಅದಾದ ನಂತರ ಈ ಕಾರ್ಯಕ್ರಮ ಮುಕ್ತಾಯ. ನಾಳೆ ಬ್ರಹ್ಮರಥೋತ್ಸವ ಅಭಿಜನ ಮುಹೂರ್ತ ಅಂದರೆ 12 ಗಂಟೆ ಮೇಲೆ ಬ್ರಹ್ಮರಥೋತ್ಸವ ಇರುತ್ತೆ. ಅದು ನಿಮಗೆಲ್ಲ ಗೊತ್ತಿರೋದೆ. ರಥ ರೆಡಿಯಾಗಿದೆ. ಬ್ರಹ್ಮರಥೋತ್ಸವ ನೋಡಿಕೊಂಡು ಪ್ರಸಾದಗಳಿರುತ್ತೆ. ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಪ್ರಸಾದ ಏರ್ಪಾಡು ಮಾಡಿದ್ದಾರೆ. ಎಲ್ಲ ಕೂತ್ಕೊಳ್ಳಿ. ಇನ್ನೇನು ಆಗೋಯ್ತು, 5 ನಿಮಿಷ ಮಹಾಮಂಗಳಾರತಿ ಕೂತ್ಕೋಬೇಕು. ಮಂಗಳಾರತಿ ತಗೊಂಡು ದಯವಿಟ್ಟು ನಾಳೆ ದಿವಸ ಎಲ್ಲ ಭಾಗವಹಿಸಿ ರಥವನ್ನು ಒಂದೇನೆಂದರೆ ಮುಟ್ಟಬೇಕು, ನಮಸ್ಕಾರ ಮಾಡಬೇಕು, ಆಮೇಲೆ ಪೂಜೆ ಮಾಡಬೇಕು. ಎಲ್ಲ ಏನಿಲ್ಲ, ರಥದಲ್ಲಿ ಕುಳಿತಿರತಕ್ಕಂಥ ಪರಮೇಶ್ವರನನ್ನು ದರ್ಶನ ಮಾಡಿದರೆ ನಮಗೆ ಮಹಾಪುಣ್ಯ ಲಭಿಸುತ್ತದೆ. ಅಂದರೆ ರಥವನ್ನು ನೋಡಿದ್ರೆ ಸಾಕು. ಭಗವಂತ ರಥದಲ್ಲಿರುವಾಗ ಅದನ್ನು ದರ್ಶನವನ್ನು ಮಾಡಿದ್ರೆ ಸಾಕು. ಅದನ್ನು ಮುಟ್ಟಬೇಕು ಅವೆಲ್ಲ ಏನಿಲ್ಲ. ಅದರಿಂದ ರಥವನ್ನು ದರ್ಶನ ಮಾಡಿ ತೇರಿ ಎಳೀರಿ. ಇಷ್ಟು ಬಿಟ್ಟು ಇನ್ನೇನೇ ಜಾಸ್ತಿ ನಾವು ಮಾಡಬೇಕಾದಿಲ್ಲ. ಆದ್ದರಿಂದ ನಾಳೆ ಎಲ್ಲರೂ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೋರ್ತಾ ಈಗ ಮಹಾಮಂಗಳಾರತಿ ಆದಮೇಲೆ ಪ್ರಸಾದಗಳು. ಓಂ ಎಲ್ಲರೂ ಮಹಾಮಂಗಳಾರತಿ ತಗೋಬೇಕು.
ನೀರು ಮಾತ್ರ ಹಾಕ್ಬಿಡಿ, ಉದ್ದಕ್ಕೆ ಹಾಕ್ಬಿಡಿ ಅಮ್ಮ, ನಿಧಾನ ದೀಪ. ಓಂ ನಮೋ ಪಾರ್ವತಿ ಪತಯೇ, ಓಂ ನಮೋ ಪಾರ್ವತಿ ಪತಯೇ, ಓಂ ನಮೋ ಪಾರ್ವತಿ ಪತಯೇ.